ಒಗ್ಗಟ್ಟಿಲ್ಲ ಅನ್ನೋ ವಿಚಾರ 100% ಒಗ್ಗಟ್ಟಿಲ್ಲ. ನನಗೆ ಗೊತ್ತಾಯ್ತು ನಿಮ್ಮ ಏನು ಕ್ವಶನ್ ಅಂತ. ಇಲ್ಲಿ ಏನು ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ಇರುವಾಗ ದೇರ್ ವಾಸ್ ಎ ಫೇಸ್ ವ್ಯಾಲ್ಯೂ. ಆಮೇಲೆ ಅವ್ರ ಹಿಂದೆ ಒಬ್ಬ ಲೀಡರ್ ಅಂತ ಎಲ್ಲ ಹೋಗ್ತಾ ಇದ್ರು. ಇವತ್ತು ಒಬ್ಬ ಲೀಡರ್ ಅಂತ ಹೇಳಿದ ತಕ್ಷಣ ಏನು ಜಗಿನ್ ಕ್ವಶನ್ ಕೇಳ್ತಾ ಇದ್ದಾನೆ ಅಂದ ತಕ್ಷಣ ಅವ್ರಿಗೆ ಇವನೇನು ಕ್ವಶನ್ ಕೇಳೋದು ಅಂತ. ಇಲ್ಲಿ ಹೆಂಗಾಗಿದೆ ಅಂದರೆ ಈಗೋ ಸರ್, ಇಲ್ಲಿ ಅಜೆಂಡಾ ಅನ್ನೋದು ಏನು, ಇಂಡಸ್ಟ್ರಿ ವಿಷಯ ಅನ್ನೋದು ಅಜೆಂಡಾ ಬರಲ್ಲ, ಈಗೋ ಬಂದ್ಬಿಡುತ್ತೆ. ಇವ್ರು ಏನು ಲೀಡ್ ಮಾಡೋದು, ಇವರಿಂದ ನಾನೇನು ಹೋಗೋದು ಅನ್ನೋದು ಬಂದರೆ ಎಲ್ಲ ಅಸೋಸಿಯೇಷನ್ ನೋಡಿ, ಪ್ರೊಡ್ಯೂಸರ್ಸಲ್ಲಿ ಒಂದು 4 ಜನ ಮುಂದೆ ಹಿಂದೆ ಇವನೇನು ನಾವು ಏನೋ ಎಲೆಕ್ಷನಲ್ಲಿ ಸೋತಿರ್ತಾನೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇವರೇನು ಲೀಡರ್ಶಿಪ್ ಮಾಡೋದು, ಇವರಿಂದ ನಾನೇನು ಹೋಗೋದು ಅಂತ ಈಗೋ ಬಿಟ್ಬಿಟ್ರೆ ಒಳ್ಳೇದಾಗುತ್ತೆ. ಈಗೋ ಇರೋ ತನಕ ನಾವು ಉದ್ಧಾರ ಆಗಲ್ಲ ಸರ್. ನಿಮ್ಮ ಸಿನಿಮಾ ಕೂಡ ಇದೆ, ಬಟ್ ಸಿನಿಮಾಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ. ವಾರಕ್ಕೆ ಕಲೆಕ್ಷನ್ಗಳೇ ಆಗ್ತಾ ಇಲ್ಲ. ಹೌದು, ಕಪಟಿ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರ ಬಗ್ಗೆ ಸಿಗ್ತಾರಂತ ರೆಸ್ಪಾನ್ಸ್ಗಳು ಈ ರೀತಿ ಆದರೆ ಚಿತ್ರೋದ್ಯಮದ ಉಳಿವೆ ಹೆಂಗೆ? ಹೌದು, ಇದನ್ನ ಯಾರು ರಿಲೀಸ್ ಆಗ್ತಾ ಇಲ್ಲ. ಏನಂದರೆ ಇವತ್ತು ಸಿನಿಮಾ ಫುಟ್ಫಾಲು ತುಂಬ ಕಮ್ಮಿ ಆಗ್ತಾ ಇದೆ. ಇದನ್ನು ಇವತ್ತು ನಾವು ನಮ್ಮ ಲ್ಯಾಪ್ಸಸ್ ಏನೇನು ಇದೆಯೋ ಅದನ್ನು ಸರಿ ಮಾಡಿಕೊಂಡ್ರೇ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸರ್. ಒಂದೇ ಒಂದು ವಿಷಯ, ಒಂದು ಸೆಲೆಬ್ರಿಟಿ ಶೋ ಅಂತ ಅಂದ್ಕೊಳ್ಳಿ, ಒಂದು ಸ್ಟಾರ್ ಸಿನಿಮಾ ಸೆಲೆಬ್ರಿಟಿ ಶೋ ಆಗುವಾಗ ಎಲ್ಲರಲ್ಲಿ ಇರ್ತೀವಿ, ಇನ್ಕ್ಲೂಡಿಂಗ್ ಚಾನಲ್ಸ್, ನೀವು ಅಷ್ಟೇ, ಎಲ್ಲರಲ್ಲಿ ಇರ್ತೀವಿ. ಈಗ ಒಂದು ಟೈರ್ ಟು ಆರ್ಟಿಸ್ಟ್, ಟೈರ್ ಟು ಡೈರೆಕ್ಟರ್, ಈಗ ನಮ್ಮ ಥರ ಏನೋ ಚಿಕ್ಕವ್ರದ್ದು ಏನೋ ಒಂದು ಮಾಡುವಾಗ ಎಲ್ಲರೂ ಬರಲ್ಲ. ನಾನು ಚಾನಲ್ಸ್ ಬಗ್ಗೆನೂ ಹೇಳ್ತಾ ಇದ್ದೀನಿ, ಎಲ್ಲರ ಬಗ್ಗೆನೂ ಹೇಳ್ತಾ ಇದ್ದೀನಿ, ಬರಲ್ಲ. ಈ ಡಿಫ್ರೆನ್ಸಸ್ ಇರಬಾರ್ದು. ಸಿನಿಮಾ ಥರ ನೋಡಿಬಿಡ್ಬೇಕು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಅಲ್ಲಿ ಮಾಡುವಾಗ ಅದು ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ. ಈಗ ಚಾನಲ್ಗೆ ಬೈದಿದ್ದೀನಿ ಅಂತ ಚಾನಲ್ ಅವರಿಗೆ ನನ್ನ ಬೈತಾರೆ. ಹೌದು, ನನ್ನ ನಾಲೆಡ್ಜಿಗೆ ಬಂತು. ಏನೋ ಕಮಿಟಿ ಕೊಟ್ಟಿರೋದು ಒಂದು ಲಿಸ್ಟು, ಪಬ್ಲಿಷ್ ಆಗಿರೋದು ಒಂದು ಲಿಸ್ಟು ಅನ್ನೋದು ಬರ್ತಾ ಇದೆ. ಆ ಕಮಿಟಿ ಚೇರ್ಮನು, ಆ ಕಮಿಟಿ ಮೆಂಬರ್ಸೇ ಇದನ್ನ ಬಗ್ಗೆ ಕ್ರಮ ತಗೋಬೇಕು ಅನ್ನೋದು ನನ್ನ ಒಪಿನಿಯನು. ಇದನ್ನು ತುಂಬ ಸೀರಿಯಸ್ ಇಶ್ಯೂ. ಇದು ಸೈನ್ ಮಾಡಿ ಕೊಟ್ಟಿರೋದು ಒಂದು ಲಿಸ್ಟು. ದೇವರವರ ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ರೀತಿ ಸರ್ಕಾರ ಏನೋ ಸಬ್ಸಿಡಿ ಕೊಡುತ್ತೆ. ಪ್ರತಿ ಸಬ್ಸಿಡಿ ಸಿನಿಮಾ ಸೆಲೆಕ್ಟ್ ಆಗಬೇಕಂದ್ರೆ 2 ಲಕ್ಷ ರೂಪಾಯಿ ಕಮಿಷನ್ ಕೊಡಬೇಕು. ಇದೇನು ದಂಧೆ ಅಂತ ಸರ್? ನನಗೆ ಐ ಹ್ಯಾವ್ ನೋ ಎವಿಡೆನ್ಸ್. ಜನರಲ್ ನಾನು ಕೇಳಿದ್ದೀನಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ತಾರೆ ಅನ್ನೋದು. ಸರ್, ಈ ಇದಿದೆಲ್ಲ ಏನೋ ಲಂಚ ತಗೊಳ್ಳೋದು, ಈ ವಿಷಯ ಬಂದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲ ವಿಷಯದಲ್ಲೂ ಇದೆ. ಗೌರ್ಮೆಂಟಿಂದ ಒಂದು ದುಡ್ಡು ಬಂದ ತಕ್ಷಣ ಅದರಲ್ಲಿ ಎಷ್ಟು ನಾವು ಲೂಟಿ ಹೊಡೆಯೋಣ, ಮಿಕ್ಕಿದ್ದು ಮಾತ್ರ ನಾವು ಪ್ರಾಜೆಕ್ಟಿಗೆ ಕೊಡೋಣ ಅನ್ನೋದು ಎಲ್ಲ ಇದರಲ್ಲೂ ಇದೆ. ಅದು ಸಿನಿಮಾದಲ್ಲೂ ಆಗ್ತಾ ಇದೆ. ಇದು ದುರಂತ ಸರ್, ದುರಂತ, ನಿಜವಾಗ್ಲೂ ದುರಂತ. ನಾವು ಎಲ್ಲ ಕಡೆನೂ ದುಡ್ಡು ಮಾಡಬೇಕು ಅಂತ ನೋಡಿದ್ರೆ ಕಷ್ಟ ಆಗಿಬಿಡುತ್ತೆ. ಆಮೇಲೆ ನನಗೆ ಇಲ್ಲಿನೂ ನಾನು ಒಂದು ಪಾಸಿಟಿವ್ ವಿಷಯವನ್ನು ನಾನು ಚಾನಲ್ಸ್ ಬಗ್ಗೆ ಹೇಳ್ತೀನಿ. ಕೆಲವು ಟೈಮ್ ನಾವು ಸಿನಿಮಾ ರಿಲೀಸ್ ಮಾಡುವಾಗ ಕಮರ್ಷಿಯಲ್ಸ್ ಕೊಡೋಲ್ಲ. ಕಮರ್ಷಿಯಲ್ ಅಂದರೆ ಸ್ಪಾಟ್ಸ್ ಕೊಡೋಲ್ಲ. ಆ ಟೈಮಲ್ಲಿ ಸರ್ ಕಮರ್ಷಿಯಲ್ ಅಂದರೆ ಬರೋಕ್ಕಾಗಲ್ಲ ಅಂತ ಹೇಳುವಾಗ, ಇಲ್ಲ ಚೂರು ಹೆಲ್ಪ್ ಮಾಡಿದರೆ ಮಾಡಿಬಿಡ್ತಾರೆ. ಅಲ್ಲಿನೂ ಇಲ್ಲ ಸರ್, ನೀವು ದುಡ್ಡು ಕೊಟ್ಟರೆ ಬರೋದು ಅಂತ ಯಾರು ಹೇಳಲ್ಲ ಅಲ್ವಾ? ಸೊ ಎಲ್ಲ ಕಡೆನೂ ದುಡ್ಡು ಮಾಡಬೇಕು, ಎಲ್ಲ ಕಡೆನೂ ದುಡ್ಡು ಮಾಡಿದ್ರೇ ನಾನು ಬರ್ತೀನಿ ಅಂತ ಹೇಳಿದ್ರೆ ಈ ಲಂಚ ಏನದು ಬಂದೇ ಬರುತ್ತೆ. ದುಡ್ಡು ಹೊಡೆಯೋದು ಮಾಡೇ ಮಾಡ್ತಾರೆ. ಸರಿ ಸರ್, ಥ್ಯಾಂಕ್ ಯು.